ಯಾವಾಗ ಬಂದೇಮ್ಮ? ಈಗ ತಾನೇ ಬಂದೆ. ಈ ದರಿದ್ರಗಳು ನಮ್ಮ ಮನೆಗೆ ಬಂದಾಗಿನಿಂದ ನಮ್ಮ ಮನೆಗೆ ಮನಃಶಾಂತಿಯ ಹವಾಗಿದೆ. ಯಾಕೆ ಸಿಟ್ಟಿಗಿತ್ತು ಮಾತಾಡ್ತಿದ್ಯಾ? ನಾನು ಈ ಮನೆಯೊಳಗೇನು ನಿನ್ನೊಂದು ಸಾರ ನಾನು ಈ ಮನೆಯೊಳ ಅಂದರೆ ನಿನ್ನ ಬಾಯಲ್ಲಿರುವ ಹಲ್ಲು ಉದುರಿಸುತ್ತೇನೆ. ಎಚ್ಚರ. ಆಯ್ತು ರಾಮು, ಆಯ್ತು, ಹೋಗಿ ಬಿಡು. ಏನೋ ಬಾಯಿ ತಪ್ಪಿ ನಾನು ಈ ಮನೆಯೊಳಗೆ ಬಿಟ್ಟೆ. ಇನ್ನೊಂದು ಸಾರಿ ಈ ಮನೆಯೊಳಂತ ನಾನು ಯಾವತ್ತೂ ಹೇಳೋದಿಲ್ಲ. ರೇಖಾಕ್ಕನ ಸಾವಿಗೆ ನಾನು ಕಾರಣನ? ಇಲ್ಲ ಇಲ್ಲ, ನನಗೆ ರೇಖಾ ಅಕ್ಕ ತಾಯಿಯಾಗಿತ್ತು. ಅವಳ ಸಾವಿಗೆ ನಾನು ಕಾರಣನ? ರೇಖಾ ಅಕ್ಕ ನನ್ನ ಒಳಹುಟ್ಟಿದ ಅಕ್ಕ ಆಗಿತ್ತು. ನನ್ನ ರೇಖಾ ಅಕ್ಕನ ನಾನೇ ಆದ್ರೆ ನಿನ್ನ ಬೇರೆ ಹೊಡೆಯಪ್ಪ, ಹೊಡಿಬೇಕು ಅಂತ ಎತ್ತಿದ ಕೈಯನ್ನ ಯಾಕಮ್ಮ ಕೆಳಗಿಳಿಸ್ತೆ? ನಿಮ್ಮ ಹೊಡೆದು ಬಡಿದು ಅನುಕೂಲವಾಗಲಿ ಅಂತಾನೆ ಆ ಪರಮಾತ್ಮ ನನ್ನನ್ನು ಈ ಭೂಮಿಗೆ ಜಾರಿಸಿದ್ದಾನೆ. ಹೊಡೆಯಪ್ಪ, ಹೊಡೆ. ಬೆಕ್ಕಿ ಬೆಕ್ಕಿ ಹೇಳಲು ಇಲ್ಲೇನೆ ನಿನ್ನ ಹೊತ್ತವರು ಸತ್ತಿಲ್ಲ. ಬಾಯಿ ಮುಚ್ಚಿಕೊಂಡು ಸುಮ್ಮನಿಲ್ಲ. ನಿಜ, ನನ್ನ ಹೆತ್ತವರು ಬದುಕಿದ್ರೆ ನಾನು ಯಾಕಪ್ಪ ಇಲ್ಲಿ ಬರ್ತಿದ್ದೆ? ಈ ಅನಾಥೆಯ ಗೋಳು ನೋಡ್ಬೇಕಂತಾನೆ ಆ ಪರಮಾತ್ಮ ನಾನು ಹುಟ್ಟಿರ್ಬೇಕಾದ್ರೆ ನನ್ನ ತಂದೆ ತಾಯಿಗಳನ್ನ ನನ್ನಿಂದ ಕಿತ್ಕೊಂಡು ನನ್ನ ಪರದೇಶಿಯನ್ನಾಗಿ ಮಾಡ್ತಾನ. ಅದಕ್ಕೆ ಅವರ ಮಾಡಿ ಕರ್ಮನ ಅನುಭವಿಸಬೇಕು. ಹೋಗು ಹೋಗು ಅಂತ ಹೇಳಿದ್ರೆ ನಾನು ಎಲ್ಲಿಗಂತ ಹೋಗ್ತೇನ? ನೋಡ್ರಪ್ಪ, ಈ ಮನೆ ಅನ್ನದ ಋಣ ನನ್ನ ಮೇಲಿದೆ ಅಂತಾಗ ಅದನ್ನು ತೀರಿಸಬೇಕಾಗಿತ್ತು ನನ್ನ ಧರ್ಮ. ಈ ಮನೆಯಲ್ಲಿ ಎಲ್ಲಾದ್ರೂ ಕಸ ಪತ್ರ ಮಾಡಿಕೊಂಡಾಗ ದಯವಿಟ್ಟು ಮನೆ ಬಿಟ್ಟು ಹೋಗುವಂತ ಮಾತ್ರ ಹೇಳ್ಬೇಡಪ್ಪ. ಸುಮ್ಮನಿದ್ದಂತೆಲ್ಲ ನಿನ್ನ ಮಾತು ಮಿತಿ ಮೀರಿತು. ಬಾಯುತ ಇವಳ ತಪ್ಪಿಗೆ ಕೈ ಹಾಕಿ ಹಾಕಿದ
ರೂಪ ಏಕೆ ಏಕೆ ಕವಿಯನ್ನು ಹೊರಗಟ್ಟಿರ್ತೀರಿ? ಇನ್ನೇನು ಇವಳನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೇಕೇನು? ಹಾವೇರಿ ಇದೇ ಮನೆಯ ಒಳಗೆ ನನಗೆ ಸಾರಿ ಹೇಳಿದ್ದೇನೆ. ಅಕ್ಕಿ ಸಿಕ್ಕಲ್ಲ, ಇದೇ ಮನೆಯ ಒಳಗೆ ಸಾರಿ ಹೇಳಿದ್ದೇನೆ ನಿನಗೆ. ಸಾರಿ ಹೇಳಿದ ತಕ್ಷಣ ಒಪ್ಪಿಕೊಳ್ಳಲು ನಾನೇನ ಮುಟ್ಟಾಳಲ್ಲ. ನಿನಗೆ ಇವನ ಮೇಲೆ ಅಷ್ಟೊಂದು ಹತ್ತಿರ ಇದ್ದರೆ ಏನಂತ ಮನೆ ಮಾಡಿ ಇವಳನ್ನು ಸಣ್ಣ ಮನೆಯನ್ನು ತುಂಬ ಕಟ್ಟಲು ಇದು ನೀರು ಮಾತನಾಡ್ತೇನೆಯ ಬೇರೆ ಮನೆ ಮಾಡಿ ಇಡುವುದು ಎಷ್ಟು ಸುಲಭವಾಗಿ ಹೇಳಿದೆಯಲ್ಲ. ಎಲ್ಲಿನ ಮನೆ ಬೇರೆ ಮನೆ ದುರಂತವನ್ನು ಮಾತನಾಡಬೇಡ. ಯಾರದ ಮನೆ? ಸ್ವಂತ ಮನೆ. ಇದು ನನ್ನ ಮನೆ, ಇದು ನನ್ನ ಆಸ್ತಿ, ಇದು ನನ್ನ ಬಾಂಗ್ಲೆ, ಇದು ನನ್ನ ಬಂಗಾರ, ನನ್ನ ಮಡಿವೆಂದು ಬೆಳೆಯುತ್ತೀವಿ ಅಡಿವಲ್ಲ. ಕಡೆಗೆ ಬಂದಿದ್ದೀವಲ್ಲ, ಆರಡಿ ಮೂರಡಿ ಜಗಕ್ಕೆ ಮೃಗಾಲಕ್ಕೆ ಹೋಗಬೇಕಾಗಿತ್ತು ನನಗೆ ಮನೆ ತಗೊಂಡು ಹೋದರು. ಮಾವ, ಯಾರ ದುಃಖಿಲ್ಲದ ಪರದೇಶ ಹೆಣ್ಣಿಗಾಗಿ ನೀನು ರಾಜಧಾನಿಗೆ ಈ ರೀತಿ ಮಾತನಾಡ್ತಿರೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಮಾವ. ರೂಪ ಯಾವ ಸರಿ ಯಾವ ತಪ್ಪು ನನಗೆ ಚೆನ್ನಾಗಿ ಮಾತ. ಈ ನಮ್ಮ ಮನೆತನದ ಜನತೆ ಗೌರವದ ಬಗ್ಗೆ ತಿಳಿದುಕೊಂಡು ಮಾತನಾಡುವುದರ ಮೊದಲ ಕಲಿತಪ್ಪ. ಮಾವ, ಈ ಮನೆ ಘನತೆ ಕನ್ನಡ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ಸೋಲಾಡಿ ಹೆಣ್ಣು ಯಾವಲ್ಲ ಮರ ಕಾಲಿಟ್ಟು ನನ್ನ ಏನು ಮಾತನಾಡುತ್ತಿದೆ ಎಂಬುದು ನಿನಗೆ ಏನು ಅರಿಯದ ಕಾವೇರಿಯಲ್ಲೇನೆ ಅಪರಾಧ ಮಾಡಿಸುವ ತಪ್ಪ. ನಿನ್ನ ತಪ್ಪು ಹೇಳ್ಕೊಂಡ ಮಾತು ನನಗೆ ಬೇಕಿಲ್ಲ ಅಣ್ಣ. ನಿನ್ನ ತಿಳುವಳಿಕೆಯ ಮಾತು ಕೇಳಿದ ನಾವೇನ ಹಸುಗೂಸುಗಳೆಲ್ಲ. ಭೂರೂಪ